ಕಲುಷಿತ ನೀರನ್ನ ಸೇರಿಸಿ ಮೂವರು ದುರ್ಮರಣ ಹೊಂದಿದಂತಹ ಘಟನೆ ನಡೆದಿದೆ. ಕಲುಷಿತ ನೀರನ್ನ ಸೇವಿಸಿ ಮೂವರು ದುರ್ಮರಣವನ್ನ ಹೊಂದಿದ್ದಾರೆ. ವಾಂತಿ ಭೇದಿಯಿಂದ ಆಸ್ಪತ್ರೆ ಸೇರಿದ್ರು ಮೂವರು. ಒಂದೇ ಗ್ರಾಮದ ಮೂವರು ಕಲುಷಿತ ನೀರಿಗೆ ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರದ ತಿಪ್ಪನಟಗಿಯಲ್ಲಿ ಘಟನೆ ನಡೆದಿದೆ. ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು ದೇವಿಕಮ್ಮ ಹಾಗೆ 60 ವರ್ಷದ ವೆಂಕಮ್ಮ, 50 ವರ್ಷದ ರಾಮಣ್ಣ ಪೂಜಾರಿ ಎನ್ನುವ ಮೂವರು ಸಾವನ್ನಪ್ಪಿದ್ದಾರೆ. ಗಂಭೀರಗೊಂಡಂತಹ 6 ಜನರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. 10 ದಿನದ ಹಿಂದೆ ವಾಂತಿ ಭೇದಿಗೆ ಆಸ್ಪತ್ರೆಗೆ ದಾಖಲಾಗಿತ್ತು. ಈ ಪೈಕಿ 3 ಸಾವನ್ನಪ್ಪಿದ್ದಾರೆ. 6 ಜನರ ಸ್ಥಿತಿ ಗಂಭೀರವಾಗಿದೆ. ಡಿಎಚ್ಒ ರಾಜ ವೆಂಕಟಪ್ಪ ನಾಯಕ ಭೇಟಿಯನ್ನ ನೀಡಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕಲುಷಿತ ನೀರನ್ನ ಕುಡಿದು ಮೂವರು ದುರ್ಮರಣ ಹೊಂದಿದಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರದ ತಿಪ್ಪನಟಗಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಇನ್ನು ಕಲುಷಿತ ನೀರನ್ನ ಸೇವನೆ ಮಾಡಿದಂತಹ 6 ಜನರ ಸ್ಥಿತಿ ಗಂಭೀರವಾಗಿದೆ. ಈ ಪೈಕಿ 3 ಸಾವನ್ನಪ್ಪಿದ್ದಾರೆ. 60 ವರ್ಷದ ವೆಂಕಮ್ಮ, 50 ವರ್ಷದ ರಾಮಣ್ಣ ಪೂಜಾರಿ ಹಾಗೆ ದೇವಿಕಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ.